ಡಿ ಕೆ ಶಿವಕುಮಾರ್ ಅವರ ಬೆಳವಣಿಗೆ ಎಲ್ಲವೂ ಕೂಡ ನೋಡಿದೆ. ಒಂದು ಪೊಲಿಟಿಕಲ್ ಆಗಿ ಏನು ಬೇಕು ಪಾಲಿಟಿಕಲ್ ಅದು ಪಾರ್ಟ್ ಆಫ್ ದ ನಮ್ಮ ಟೀಮ್, ಅವರು ಹೆಡ್ ಆಫ್ ದ ಪಾರ್ಟಿ. ಸೊ ಚರ್ಚೆಗಳಿದ್ದೇ ಇರ್ತಾವೆ ರಾಜಕೀಯವಾಗಿ, ಪಕ್ಷದ ಸಂಘಟನೆ ಬಗ್ಗೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ 3 ಅಧ್ಯಕ್ಷರನ್ನ ಹೊಸದಾಗಿ ನೇಮಕ ಮಾಡಬೇಕಾಗಿದೆ. ಅದು ಹೈಕಮಾಂಡು ನಿನ್ನೆನೇ ಲಿಸ್ಟ್ ಕೇಳಿದಾರಂತ ನಾನು ಕರ್ಸ್ಕೊಂಡಿದ್ರು. ಚಿಕ್ಕೋಡಿ, ಬೆಳಗಾವಿ ಗ್ರಾಮೀಣ, ಬೆಳಗಾವಿ ಸಿಟಿ 3 ಅಧ್ಯಕ್ಷರ ಹೊಸದಾಗಿ ನೇಮಕ ಮಾಡ್ತಾಯಿದ್ವಿ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಜೊತೆಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸುಮಾರು ಇರಿಗೇಷನ್ ಯೋಜನೆಗಳು ಕೂಡ ಪೆಂಡಿಂಗ್ ಇದ್ದೀವಿ. ಸೊ ಅದನ್ನೇನು ಚರ್ಚೆ ಮಾಡಿದ್ವಿ. ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಸತೀಶ್ ಜಾರಕಿಹೊಳಿ ಕೇಂದ್ರ ಬಿಂದು ಆಗಿದ್ದಾರೆ. ಅವರು ಚರ್ಚೆಗಳಾಗಿದೆ. ಕೇಂದ್ರ ಬಿಂದು ಆ ಥರ ಏನಿಲ್ಲ, ಎಲ್ಲರೂ ಕೇಂದ್ರ ಬಿಂದುಗಳೇ ರಾಜಕೀಯದಲ್ಲಿ ಇದ್ದಾರೆ. ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಆ ಬದಲಾವಣೆಗಳಿಗೆ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವ ಕೊಡ್ಬೋದು. ಇಲ್ಲ, ಅದರ ಬದಲಾವಣೆ ಪ್ರಶ್ನೆ ಬರಲ್ಲ. ಈಗಾಗಲೇ ಸಾಕಷ್ಟು ಸಾರಿ ನಾವು ಹೇಳಿದ್ವಿ, ನಮ್ಮ ಸಚಿವರು ಹೇಳಿದ್ದಾರೆ, ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ಇಳಿ ಪ್ರಶ್ನೆ ಇಲ್ಲ. ಸೊ ಏನು ಕಾರ್ಯ ಆಗಿದ್ರೆ ಆಗಲಿ, ಅದಕ್ಕೆ ನೀವು ಆಗಬಾರ್ದಂತ ಯಾರ್ದು ಇಲ್ಲ. ಇನ್ನೂ ಅವ್ರ ಮೇಲೆ ಏನೂ ಸಾಬೀತಾಗಿಲ್ಲ, ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಅಲ್ರ. ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ವಿಶ್ವಾಸ. 100% ಅವರು ಬರಬೇಕು, ಅದೇನು ಪ್ರಶ್ನೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.